ಸಮಸ್ಯೆ ಅಂತ ಹೇಳಿದ್ರೆ ನೋಡಿ, ಇದು ಉತ್ತರದ ಭಾಗ ಇದೆಲ್ಲ ಫುಲ್ಲು. ಉತ್ತರದಲ್ಲಿ ನಮಗೆ ಭಾರ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಈಗ ಇದು ಅಂದ್ರೆ ನಮ್ಗೆ ದುಡ್ಡು ಬರುವಂಥದ್ದು ಸರ್. ಈಗ ದುಡ್ಡು ಬರುವಂಥದ್ದು ಏನಾಗಿದೆ ಅಂದ್ರೆ ನಮ್ಗೆ ಕಮ್ಮಿ ಆಗುತ್ತೆ. ಇದೇನಿದೆ ನಮ್ಗೆ ಪಶ್ಚಿಮ ಮತ್ತೆ ನೈಋತ್ಯ ಅಂದ್ರೆ ದಕ್ಷಿಣ ಇದ್ಲಿಗೆ ಹಾಕ್ಬೇಕು, ಇಲ್ಲ ಅಂದ್ರೆ ಪಶ್ಚಿಮಕ್ಕೆ ಹಾಕ್ಬೇಕು ಇದೆಲ್ಲನೂ. ಈಗ ನಮ್ ಸ್ಟಾರ್ಟಿಂಗ್ ಏನಾಗಿದೆ ಅಂದ್ರೆ ಉತ್ತರದ್ದು ಭಾಗನೇ ಭಾರ ಹಾಕ್ಬಿಟ್ಟಿದೀವಿ ನಾವು ಫುಲ್ ಲೈನ್. ನೋಡಿ ಇದನ್ನ ಸ್ವಲ್ಪ ಚೇಂಜ್ ಮಾಡ್ಬಿಡಿ, ತೆಗಿಸ್ಬಿಟ್ಟು ನಮ್ಗೆ ಪಶ್ಚಿಮಕ್ಕೆ ಜಲ್ಲಿ ಇದೆಯಲ್ಲ ಆ ಜಲ್ಲಿ ಆ ಸೈಡ್ ಹಾಕ್ಸ್ಬಿಡಿ. ಹಂಗೆ ಇವೆಲ್ಲ ತೆಗ್ಸಾಕ ಕ್ಲಿಯರ್ ಆಗುತ್ತೆ. ಶೇರ್ ಕೇಸ್ ಏನಾಗಿದೆ ಅಂದ್ರೆ ಇದು ಶೇರ್ ಕೇಸ್ ಸಮಸ್ಯೆ ಆಗಿಲ್ಲ ನಿಮ್ಗೆ. ಏನಾಗಿದೆ ಅಂದ್ರೆ ಇದು ಪಶ್ಚಿಮದಿಂದ ನೀವು ಪೂರ್ವಕ್ಕೆ ಹತ್ತಾ ಇದೀರಾ. ಇಲ್ಲಿ ಬಂದು ಕಟ್ ಮಾಡಿ ವಾಪಸ್ ತಗೊಂಡಿಲ್ಲ ನೀವು ಸ್ಟ್ರೈಟ್. ಈಗ ಏನಾಗಿದೆ, ಸ್ಟ್ರೈಟ್ ಬಂದು ಇಲ್ಲೆಲ್ಲೂ ಸ್ಟ್ಯಾಂಡ್ ಇಲ್ಲ. ಸ್ಟ್ಯಾಂಡ್ ಇಲ್ದೇ ಇದ್ದಾಗ ಏನಾಗುತ್ತೆ ನೋಡಿ, ಈಗ ಬಂದಾಗ ಸ್ಟ್ರೈಟ್ ಬಂದು ನೀವು ಪೂರ್ವಕ್ಕೆ ಮುಖ ಮಾಡಿ ಹೋಗ್ತಾ ಇದೀರಾ. ಹಿಂಗೆ ಪೂರ್ವಕ್ಕೆ ಮುಖ ಮಾಡಿ ಬಂದಾಗ ಏನ್ ಪ್ರಾಬ್ಲಮ್ ಆಗ್ತಾ ಇಲ್ಲ. ಹಿಂಗ್ ಬಂದು ಕಟ್ಟಾಗಿ ಹಿಂಗ ಹೋದಾಗ ಇಲ್ಲಿ ಬಂದು ನೆಕ್ಸ್ಟ್ ಈ ಫಸ್ಟ್ ಫ್ಲೋರ್ ಮನೆ ಬರುತ್ತೆ. ಮನೆ ಬಂದಾಗ ಇಲ್ಲಿ ಉಚ್ಚ ಸ್ಥಾನಗಳಲ್ಲಿ ಅಂದ್ರೆ ಈಶಾನ್ಯ ಮೇಲೆ ಡೋರ್ ಬಂದು ಎಲ್ಲ ರೆಡಿ ಮಾಡ್ತೀವಿ. ನೆಕ್ಸ್ಟ್ ಆ ವಿಡಿಯೋನ ಮಾಡಿ ಹಾಕ್ತೀನಿ ನಿಮ್ಗೆ, ಆಯ್ತಾ. ಇದು ಸ್ಟ್ರೈಟ್ ಬಂದಿರೋದ್ರಿಂದ, ಪೂರ್ವಕ್ಕೆ ಬಂದಿರೋದ್ರಿಂದ ಇದು ಸಮಸ್ಯೆ ಆಗಿಲ್ಲ, ಇದು ಫಾಲ್ಟ್ ಆಗಿಲ್ಲ. ಮೆಟ್ಲು ಓಕೆ ಚೆನ್ನಾಗಿದೆ. ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ. ಶ್ರೀ ವೆಂಕಟೇಶ್ ಗುರುಜಿ ವಾಸ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಗುರುಗಳನ್ನ ನೆನೆಸ್ತಾ ಓಂ ನಮೋ ಗುರುಭ್ಯೋ ನಮಃ. ವೀಕ್ಷಕರೇ, ಈ ದಿನ ಒಂದು ಕಾಂಪ್ಲೆಕ್ಸ್ ಅಂದ್ರೆ ಈಗ ವಾಣಿಜ್ಯ ಮಳಿಗೆಗೆ ಸೈಟ್ ವಿಸಿಟ್ಗೆ ಅಂತ ಬಂದಿದ್ದು. ಇಲ್ಲಿ ಏನಾಗಿದೆ, ಸೈಟ್ ವಿಸಿಟ್ ಅಲ್ಲಿ ಬಂದಾಗ ಬಿಲ್ಡಿಂಗ್ ಎಲ್ಲ ಕಟ್ಟಿ ರೆಡಿ ಮಾಡಿದೆ. ಆಲ್ಮೋಸ್ಟ್ ಒಂದು ಫಿನಿಶಿಂಗ್ ಅಂತಕ್ಕೆ ಫಸ್ಟ್ ಫ್ಲೋರ್ ಎಲ್ಲ ಕ್ಲೋಸ್ ಆಗಿದೆ. ಇಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಆಗ್ಬಿಟ್ಟಿದೆ. ಅಂದ್ರೆ ಏನೇನು ಸಮಸ್ಯೆಗಳಾಗಿದೆ ಅಂತ ಎಲ್ಲ ನೋಡಿ ನಿಮ್ಗೆ ಹೇಳಿದೀವಿ ಇವ್ರಿಗೆ. ಈಗ ನಾನು ಇಲ್ಲಿ ಒಬ್ಬನೇ ಬಂದಿದ್ದಾಗ ಏನಾಯ್ತು ಅಂದ್ರೆ, ಈಗ ಆ ಮನೆ ಓನರ್ ಕೈಲೇ ವಿಡಿಯೋ ಮಾಡಿಸ್ಕೊತಾ ಇದ್ದೀನಿ. ಯಾಕೆಂದ್ರೆ ಜೊತೆಲಿ ಯಾರು ಇವಾಗ ಸಿಕ್ಕಿಲ್ಲ ನನಗೆ. ಹಂಗಾಗಿ ಜೊತೆಗೆ ಇಲ್ಲಿ ಸರ್ ಬನ್ನಿ ಮುಂದೆ. ಇದು ಪಶ್ಚಿಮ ರೋಡ್ ಫೇಸಿಂಗ್ ಇರೋಂಥದ್ದು. ಇಲ್ಲಿ ಏನಾಗಿದೆ ಅಂದ್ರೆ, ಈಗ ನಮ್ಗೆ ಈಗ ರೋಡಲ್ಲಿ ಬಂದು ಮುಂದೆ ಬಂದಾಗ ಇವ್ರ ಜಾಗ ಏನಾಗಿದೆ, ಇಲ್ಲಿ ವಾಯುವ್ಯ ಮೂಲೆ ಬೆಳೆದಿದೆ, ಅಲ್ಲಿ ಮುಂದೆ ಹೋಗಿದ್ರೆ ಚಿಕ್ಕದು, ಕುಬೇರ ಮೂಲೆ ಚಿಕ್ಕದಾಗಿದೆ. ಇಲ್ಲಿ ಏನ್ ಮಾಡಿದೆ, ಇದು ಗೌರ್ಮೆಂಟ್ ಸೈಟ್ ಬಂದಿರೋದೇ ಈ ರೀತಿ. ಅದಕ್ಕೆ ನಾವ್ ಏನ್ ಮಾಡಿದೀವಿ ಅಂದ್ರೆ, ಸರ್ ಈಗ ಸ್ಲ್ಯಾಬ್ ಹಾಕ್ತಿರಲ್ಲ, ಈಗ ಮುಂದೆಯಿಂದ ಇಲ್ಲಿಂದ ಒಂದು 5-6 ಅಡಿ ಬಂದ್ರೆ ನೀವು ಸೀದಾ ಸ್ಟ್ರೈಟ್ ಅಲ್ಲಿವರೆಗೂ ನೋಡಿ. ಇದು ಕುಬೇರ ಮೂಲೆ ಅಂದ್ರೆ ನೈಋತ್ಯ ಮೂಲೆಗೂ ಸೇಮ್ ಟು ಸೇಮ್ ತಗೊಳ್ಳಿ ಸ್ಲ್ಯಾಬ್ ಹಾಕಿ. ಆಯ್ತಾ. ಅದಾದ್ಮೇಲೆ ಇದು ಪಶ್ಚಿಮ ಆಗಿರೋದ್ರಿಂದ ಏನ್ ಮಾಡ್ಬೇಕು ಅಂದ್ರೆ, ನಿಮ್ದು ಸೈಟ್ ಇಲ್ಲ ಸ್ವಲ್ಪ ಕವರ್ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತೀವಿ, ಇಲ್ಲೊಂದು ಗಿಡಗಳು ನೆಡಿ. ಅಂದ್ರೆ ಲಕ್ಷ್ಮಣ ಟ್ರೀ ಸಿಗುತ್ತೆ, ಅದನ್ನ ಸ್ಟ್ರೈಟ್ ಹೋಗುತ್ತೆ, ನೆಟ್ಬಿಟ್ಟು ಸ್ವಲ್ಪ ಬ್ಲಾಕ್ ಆಗ್ಬೇಕು ಆ ರೀತಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದು ಬನ್ನಿ, ಇಲ್ಲಿ ಏನಾಗಿದೆ, ಇಲ್ಲಿ ಎಂಟ್ರಿ ಈಗ ಆಫೀಸ್ಗೆ ಅಂತ ಮಾಡಿದ್ದಾರೆ. ಆಫೀಸ್ಗೆ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಜಾಗನ. ಈ ಜಾಗದಲ್ಲಿ ಆಫೀಸ್ ಆಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ, ಇದು ಈ ರೂಮ್ನ ಈ ಜಾಗದ ನೈಋತ್ಯ ಮೂಲೆ ಓಪನ್ ಮಾಡ್ಬಿಟ್ಟಿದ್ದಾರೆ ಡೋರ್ಗೆ ಅಂತ ಹೇಳ್ಬಿಟ್ಟು. ಇದು ಕ್ಲೋಸ್ ಆಗ್ಬೇಕು ಸರ್. ಇದನ್ನ ಈ ನೈಋತ್ಯ ಮೂಲೆ ಕ್ಲೋಸ್ ಮಾಡಿ ನಿಮ್ದು ಇಲ್ಲಿ ಏನಿದೆ ರೂಮು ಈ ನೇರಕ್ಕೆ ತಗೊಳ್ಳಿ ಗೋಡೆನಲ್ಲಿ. ಈಗ ಈ ಗೋಡೆನ ತೆಗೆದು ಈಚೆ ಕಡೆಗೆ ಕ್ಲೋಸ್ ಮಾಡಿ ಇಲ್ಲಿ ಎಂಟ್ರಿ ತಗೊಳ್ಳಿ. ಅಂದ್ರೆ ಇದು ಎಂಟ್ರಿ ತಗೊಂಡಾಗ ಇಲ್ಲಿ ಉಚ್ಚ ಸಂದರ್ಭ ಬರುತ್ತೆ. ಅದಾದ್ಮೇಲೆ ಬನ್ನಿ ಒಳಗಡೆ. ಇಲ್ಲಿಗೆ ಆಲ್ರೆಡಿ ನೀವು ಗೋಡೆ ಎಲ್ಲ ಕಟ್ಟಾಗಿದೆ, ಇಲ್ಲೇನು ಹೊಡೆಯೋದೇನು ಬೇಡ. ಸೊ ಅದಕ್ಕೆ ಇಲ್ಲಿ ಬಂದು ಎಂಟ್ರಿ ತಗೊಂಡಾಗ ಏನ್ ಮಾಡಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ಸ್ಕ್ರೀನ್ ಹಾಕೊಳ್ಳಿ ಸರ್. ಇಲ್ಲಿ ಒಂದು ಸ್ಕ್ರೀನ್ ಹಾಕೊಂಡಾಗ ಏನಾಗುತ್ತೆ ಅಂದಾಗ ಸ್ವಲ್ಪ ಪರಿಹಾರ ಆಗುತ್ತೆ. ಕ್ಲೋಸ್ ಇರಲಿ ಇದು ಸ್ಕ್ರೀನ್ ಅಲ್ಲಿ. ಅದಾದ್ಮೇಲೆ ಬನ್ನಿ, ಇಲ್ಲಿ ಏನಾಗಿದೆ ಆಫೀಸಲ್ಲಿ ನಿಮ್ಗೆ ಇದು ಉತ್ತರಕ್ಕೆ ಸಜ್ಜೆ ಬಂದಿದೆ. ಈ ರೀತಿ ಉತ್ತರಕ್ಕೆ ಸಜ್ಜೆ ಬರಂಗಿಲ್ಲ. ಇದೇನಾಯ್ತು, ಉತ್ತರ ಸಜ್ಜೆ ಬಂದ್ರೆ ಭಾರ ಬೀಳ್ತು. ನೀವು ಈ ಇದು ದಕ್ಷಿಣ ಸೈಡು ಈಚೆ ಸೈಡು ಸಜ್ಜೆ ಬಂದಿದ್ರೆ ಬ್ಯಾಲೆನ್ಸಿಂಗ್ ಆಗೋ ಸ್ವಲ್ಪ. ಇದು ಒಂದೇ ಸೈಡ್ ಕೊಟ್ಟಿರೋದ್ರಿಂದ ಇದ ಕಟ್ ಮಾಡಿ ತೆಗಿಲೇಬೇಕು. ಇದು ತೆಗೀರಿ. ಈಚೆ ಸೈಡ್ ನೋಡಿ, ಬನ್ನಿ. ಈಚೆ ಸೈಡ್ ಅಂದ್ರೆ ಇದು ಪಶ್ಚಿಮಕ್ಕೆ ಸಜ್ಜೆ, ಇದು ಭಾರ ಬರ್ಬೋದು. ಇಲ್ಲಿ ಭಾರ ಬೀಳ್ಲಿ, ಇದು ತೊಂದರೆ ಇಲ್ಲ. ಇದೊಂದು ಈ ನಾರಕ್ಕೆ ತಗೊಂಡು ಈ ಉತ್ತರದ ಏನಿದೆ ಇದನ್ನ ಕಟ್ ಮಾಡಿ ತೆಗೀರಿ. ಇದು ಕಿಟಕಿನೂ ಉಚ್ಚ ಸ್ಥಾನದಲ್ಲಿದೆ. ಆ ಕಿಟಕಿ ಮುಂದೆ ಈಶಾನ್ಯ ಮೂಲೆಯಲ್ಲೂ ಉಚ್ಚ ಸ್ಥಾನದಲ್ಲಿದೆ. ಚೇರು ನೋಡಿ, ಈಗ ನಿಮ್ ಆಫೀಸ್ ಅಲ್ಲ, ನೀವು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಳ್ಳಿ ಈ ಜಾಗದಲ್ಲಿ. ಈಚೆ ಚೇರ್ ಹಾಕಿ, ಈಚೆ ಆಪೋಸಿಟ್ ಬಂದವ್ರನ್ನ ಇಲ್ಲಿ ಚೇರ್ ಹಾಕಿ ಕೂರಿಸಿ ಉಚ್ಚ ಸ್ಥಾನದಿಂದ. ಆಮೇಲೆ ಇದು ಎಂಟ್ರಿನ ಇಲ್ಲೇನಾಗಿದೆ ನಮ್ಗೆ ಹೊಡೆ ತೆಗಿಯಕ್ ಆಗಲ್ಲ. ಈಗ ಇಲ್ಲೊಂದು ಸ್ಕ್ರೀನ್ ಹಾಕೊಳ್ಳಿ. ಇದು ಮೇನ್ ಎಂಟ್ರಿ ಬಂದಿದೆ ಅಲ್ಲಿ. ಈ ಮೇನ್ ಎಂಟ್ರಿನ ಇದನ್ನ ಕ್ಲೋಸ್ ಮಾಡಿ. ಇಲ್ಲಿ ಈ ಕ್ಲೋಸ್ ಮಾಡಿ ಈಚೆ ಸೈಡು ತೆಗೆದುಬಿಟ್ಟು ಓಪನ್ ಕೊಟ್ಕೊಳ್ಳಿ. ಹಿಂಗೆ ಈ ಇಟ್ಕೆ ಎಲ್ಲ ಬಂದು ಈಚೆ ಸೈಡ್ ಕ್ಲೋಸ್ ಆಗ್ಲಿ ಹಿಂಗೈತಿ. ಆಮೇಲೆ ನಿಮ್ಗೆ ಹಣಕಾಸು ತೊಂದರೆ ಪ್ರಾಬ್ಲಮ್ ಆಗ್ತದೆ. ಏನಾಗ್ತದೆ ಸಡನ್ ಆಗಿ ಈಗ ಅಂತಂದ್ರೆ, ನಿಮ್ಗೆ ಇಲ್ಲಿ ಡೌನ್ ಮಾಡಿದ್ರೆ ಗುಂಡಿ ಇದೆ, ಇದನ್ನ ಸ್ವಲ್ಪ ಮಣ್ಣಲ್ಲಿ ಹಾಕ್ಸಿ
ಲೆವೆಲ್ ತಗೊಳ್ಳಿ ಫಸ್ಟ್ ಲೆವೆಲ್. ಈಗ ಇವತ್ತು ನಾಳೆಯಲ್ಲಿ ಮಣ್ಣು ಹಾಕ್ಬಿಟ್ಟು ಲೆವೆಲ್ ತಗೊಳ್ಳಿ. ಯಾಕೆಂದ್ರೆ ನಿಮ್ಗೆ ಈಗ ಹಣಕಾಸು ಇದು ಪ್ರಾಬ್ಲಮ್ಗಳು ಆಗುತ್ತೆ ನೋಡಿ. ಇಲ್ಲೂ ಗುಂಡಿ ಎಲ್ಲ ಮಾಡ್ಕೊಂಡಿದ್ದೀರಾ, ಇದೆಲ್ಲ ಗುಂಡಿ ಕ್ಲೋಸ್ ಮಾಡಿಸ್ಬಿಟ್ಟು ಲೆವೆಲ್ ತಗೊಳ್ಳಿ. ಇಲ್ಲಿ ಏನಾಗಿದೆ ನಿಮ್ಗೆ ಈಗ ಇಲ್ಲಿ ಆಕ್ಚುಲಿ ಇದು ಈಶಾನ್ಯ ಮೂಲೆಯಲ್ಲಿ ಬೋರ್ವೆಲ್ ಬರಬೇಕು. ಇಲ್ಲಿ ಏನಾಗಿದೆ ಅಂದ್ರೆ ಬೋರ್ವೆಲ್ಲು ವಾಯುವ್ಯ ಮೂಲೆ ಬಂದಿದೆ. ಈಗ ಬಂದಿರೋದಕ್ಕೆ ನಿಮ್ಗೆ ಪರಿಹಾರ ಹೇಳಿದೀನಿ, ಆ ರೀತಿ ಪರಿಹಾರ ಮಾಡ್ಕೊಳ್ಳಿ. ನಿಮ್ಗೆ ಕೊಟ್ಟಿದ್ದೀನಲ್ಲ ಪರಿಹಾರನ, ಆ ರೀತಿ ಮಾಡ್ಕೊಳ್ಳಿ. ಪರಿಹಾರ ಮಾಡ್ಕೊಂಡಾಗ ಏನಾಗುತ್ತೆ ಸ್ವಲ್ಪ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಅಂದ್ರೆ ಇದು ವಾಸ್ತುದು ಪರ್ಸೆಂಟೇಜು ನಿಮ್ಗೆ ಪ್ರಾಬ್ಲಮ್ ಆಗೋಂಥ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ನಿಮ್ಗೆ ಅಲ್ಲಿ ಬರ್ಬೇಕಲ್ಲಿ ನೀರು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ತೋರಿಸಿದಕ್ಕೆ ನಾನು ಕೊಟ್ಟಿರೋಂಥ ಪರಿಹಾರ ಮಾಡ್ಕೊಳ್ಳಿ. ಅದಾದ್ಮೇಲೆ ಬನ್ನಿ ಒಳಗಡೆ. ಹಿಂಗೆ ಇಲ್ಲಿ ಎಂಟ್ರಿ. ವೀಕ್ಷಕರ, ಇದು ಟೋಟಲ್ ಆಗಿ ಹಾಲು. ಈ ಟೋಟಲ್ ಹಾಲಲ್ಲಿ ಏನಾಗಿದೆ ಅಂದ್ರೆ ಇದು ಪಶ್ಚಿಮಕ್ಕೆ ಓಪನ್. ಇದು ಪಶ್ಚಿಮಕ್ಕೆ ಅಂದ್ರೆ ರೋಡ್ ಫೇಸಿಂಗ್ ಬಂದು ಪಶ್ಚಿಮ ಇದೆ. ಪಶ್ಚಿಮ ಓಪನ್ ಕೊಟ್ಟಿದ್ದಾರೆ. ಹಂಗಾಗಿ ನಾವೇನ್ ಮಾಡಿದೀವಿ ಅಂದ್ರೆ ಇದು ಬಿಸ್ನೆಸ್ ಮಾಡೋರಿಗೆ ಓಕೆ, ನೋ ಪ್ರಾಬ್ಲಮ್, ಸಮಸ್ಯೆ ಇಲ್ಲ. ಈ ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿ ಇಲ್ಲಿ ಬಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಪಶ್ಚಿಮ ಓಪನ್ ಇದ್ದಾಗ ಡೆವಲಪ್ಮೆಂಟ್ ಆಗ್ತಾರೆ. ಪಶ್ಚಿಮ ಅಂದ್ರೆ ಇದು ಈ ಗೋಡೆ ಬಂದು ಇದು ಹೊರಗಡೆ ಹೋಗಕ್ಕೆ ಅಂತ ಡೋರ್ ಹಾಕಿದ್ದಾರೆ. ಇದು ಉತ್ತರ ವಾಯುವ್ಯ. ಈ ಡೋರು ನೀಚ ಸ್ಥಾನದಲ್ಲಿದೆ. ಇದು ಕ್ಲೋಸ್ ಆಗಬೇಕು. ಈ ಡೋರ್ ಇದು ಕ್ಲೋಸ್ ಆಗ್ಬೇಕು. ಇದು ನೀಚ ಸ್ಥಾನದಲ್ಲಿದೆ. ಹಿಂಗ್ ಬಂದು ಹೊರಗಡೆಯಿಂದ ಸಪೋರ್ಟ್ ಹೋಗ್ಲಿ. ಸ್ಕ್ರೀನು ಏನ್ ಬಿಟ್ರು ಓಡಾಡ್ತಾರೆ, ಪ್ರಾಬ್ಲಮ್ ಆಗೇ ಐತೆ. ಇದು ಡೋರ್ ನಮ್ಗೆ ಅಲ್ಲಿ ಈಶಾನ್ಯ ಮೂಲೆ ಬರ್ಬೇಕಿತ್ತು. ಇದು ನೀಚ ಸ್ಥಾನದಲ್ಲಿದೆ ಡೋರು. ಇದು ಕ್ಲೋಸ್ ಆಗ್ಬೇಕು. ಈ ಡೋರ್ ಕ್ಲೋಸ್ ಮಾಡ್ಕೊಂಬಿಡಿ. ಆಮೇಲೆ ಈ ಡೋರ್ ನೋಡಿ, ಇದು ದಕ್ಷಿಣ ಆಗ್ನೇಯದಲ್ಲಿದೆ. ಈ ಡೋರ್ ಬಂದು ದಕ್ಷಿಣ ಆಗ್ನೇಯದಲ್ಲಿದೆ. ಇದು ಉಚ್ಚ ಸ್ಥಾನದಲ್ಲಿದೆ. ಇದೇ ಸಮಸ್ಯೆ ಇಲ್ಲ. ಇದು ಕಟ್ಟಾಗಿರೋದು ಗುಡ್, ಚೆನ್ನಾಗಿದೆ. ಇದು ಏನು ಪ್ರಾಬ್ಲಮ್ ಇಲ್ಲ. ಇದು ಹಿಂಗೆ ಇರಲಿ, ನಡೀತದೆ, ಏನಂತ ಸಮಸ್ಯೆ ಏನಾಗಲ್ಲ. ಇದನ್ನ ಮಾಡ್ಕೊಂಡು ಇದೊಂದು ಕ್ಲೋಸ್ ಮಾಡ್ಕೋಬೇಕು. ಜೊತೆಗೆ ಇಲ್ಲಿ ಬಂದಾಗ ನೋಡಿ ಮುಂದೆ ಈ ರೀತಿ ಏನಾಗಿದೆ ಅಂತ ಹೇಳಿದಾಗ ನಮಗೆ ಈಶಾನ್ಯ ಮೂಲೆ ಜೊತೆಗೆ ಬನ್ನಿ, ಇನ್ನೊಂದು ಪ್ರಾಬ್ಲಮ್ ಆಗಿದೆ, ಸಮಸ್ಯೆ. ಇದು ಟೋಟಲ್ ಆಗಿ ಬಂದು ಉತ್ತರದ ಭಾಗದಲ್ಲಿ ಏನಾಗಿದೆ ಅಂದ್ರೆ ಇಲ್ಲೆಲ್ಲ ಖಾಲಿ ಇದೆ. ಇದು ಸ್ವಲ್ಪ ನಾನು ಹೇಳ್ದಂಗೆ ಕ್ಲೋಸ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಜೊತೆಗೆ ಏನಾಗಿದೆ ಅಂದ್ರೆ ಇಲ್ಲಿ ನೋಡಿ ಸ್ಟ್ರೈಟ್ ಬಂದಾಗ ಬನ್ನಿ, ಇಲ್ಲಿ ಬಂದು ನೀವು ಸ್ಟ್ರೈಟ್ ತಗೊಂಡಿಲ್ಲ, ಸೈಟ್ ಕ್ರಾಸ್ ಆಗಿಲ್ಲ ಸರ್. ನೀವು ಏನ್ ಮಾಡ್ಬೇಕಿತ್ತು ಗೊತ್ತಾ, ನೀವು ಮನೇನ ಸ್ಟ್ರೈಟ್ ತಗೋಬೇಕಿತ್ತು. ಇಲ್ಲಿ ಬನ್ನಿ ಈಚೆಯಿಂದ ಕ್ಯಾಮ್ರಾ ಮಾಡಿ ತೋರಿಸಿ ಏನಾಗಿದೆ ಅಂತ ಹೇಳ್ತೀನಿ ನಾನು. ನೋಡಿ ಇದು ಏನಾಗಿದೆ ಅಂದ್ರೆ ಈಶಾನ್ಯ ಮೂಲೆ ಒಳಗೆ ಬಂತು, ವಾಯುವ್ಯ ಹೊರಗೆ ಬೆಳೀತು. ಕಾಣ್ತಿದ್ಯಾ? ಹೊರಗೆ ಬೆಳೆದಿದೆ ಇದು. ಇದು ಫಾಲ್ಟ್ ಆಗಿದೆ. ಇಲ್ಲೊಂದು ನೀವು ಸ್ಟ್ರೈಟ್ ಸಮ ತಗೋಬೇಕಿತ್ತು ಕಟ್ಟಬೇಕಾದ್ರೆ. ಇದು ಹೆಂಗ್ ಪ್ಲಾನ್ ಅದು ಏನ್ ಮಾಡಿದ್ರು ಗೊತ್ತಿಲ್ಲ, ಕಟ್ಟಬೇಕಾದ್ರೆ ಎಡವಟ್ ಆಗ್ಬಿಟ್ಟಿದೆ ಇದು. ಅಂದ್ರೆ ಇದು ಈಶಾನ್ಯ ಒಳಗೆ ಬಂದಿದೆ, ವಾಯು ಮೇಲೆ ಬೆಳೆದಿದೆ. ಹಿಂಗಿದಾಗ ಏನಾಗುತ್ತೆ, ಸಾಲ ಮಾಡ್ತದೆ, ದುಡ್ಡು ಬರುವಂತದ್ದು ಕಮ್ಮಿ ಮಾಡ್ತದೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದೀನಿ ನಿಮ್ಗೆ. ಬನ್ನಿ, ಇಲ್ಲಿ ಸ್ಟ್ರೈಟ್ ಒಂದ್ ಹಗ್ಗ ಕಟ್ಕೊಂಡು, ಇನ್ ನಮ್ಗೆ ಈ ನೇರ ಸ್ಟ್ರೈಟ್ ಬರುತ್ತೆ ನೋಡಿ. ಈ ಸ್ಟ್ರೈಟ್ ಆ ನೇರ ಒಂದು ಪಿಲ್ಲರ್ ಇಂದ ಹಗ್ಗ ಕಟ್ಕೊಂಡು ಗೋಡೆ ಎತ್ತಿ ಇದನ್ನ ಸ್ವಲ್ಪ ಲೆವೆಲ್ ತಗೊಳ್ಳಿ. ಅದಾದ್ಮೇಲೆ ನೀವು ಗೋಡೆನ ಬಿಟ್ಟು ಕಾಂಪೌಂಡ್ ಹಾಕ್ಬೇಕು. ಇಲ್ಲಿ ಆ ಸೇರ್ಸ್ ಹಾಕ್ಬೇಡಿ, ಪುನಃ ಆಮೇಲೆ ಬೆಳೆದು ಬಿಡ್ತದೆ, ಪುನಃ ಅದು ಪ್ರಾಬ್ಲಮ್ ಆಗುತ್ತೆ. ನಾವು ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಮಾಡ್ತಾ ಇರೋದು ಸಣ್ಣ ಸಣ್ಣ ಮಿಸ್ಟೇಕ್ಗಳು. ಈಗ ನಮ್ಗೆ ಏನಾಗ್ತದೆ ಇದೆ, ವಾಸ್ತುನಲ್ಲಿ ಮನೆ ಕಟ್ಟಬೇಕಾದ್ರೆ ಒಂದೊಂದು ಸೈಟ್ಗಳು ಈಗ ಕ್ರಾಸ್ ಆಗಿ ಬಂದ್ಬಿಟ್ಟಿರ್ತದೆ. ಅದಕ್ಕೆ ನಾವು ಕ್ರಾಸ್ ಆಗಿ ಬರ್ಲಿ, ಏನಾರು ಬರ್ಲಿ, ನಾವು ರೆಕ್ಟಾಂಗಲ್ ಇಲ್ಲ ಸ್ಕ್ವೈರ್ ಅಲ್ಲಿ ತಗೋಬೇಕು. ನಾವು ಈ ರೀತಿ ತಗೊಂಡಾಗ ನಮ್ಗೆ ಪ್ರಾಬ್ಲಮ್ ಆಗಲ್ಲ. ನಮ್ಗೆ ಸ್ವಲ್ಪ ಜಾಗ ಹೋಗ್ಬಿಡ್ತದೆ, ವೇಸ್ಟ್ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ, ಪೂರ್ತಿ ಅಷ್ಟಕ್ಕೊಂದು ತಗೊಂಡಾಗ ಅಲ್ಲಿ ನಮ್ಗೆ ಯಾವ್ದಾದ್ರು ಒಂದು ಜಾಗ ಎಕ್ಸ್ಟ್ರಾ ಅಂತ ತಗೊಂಡಾಗ ಅಲ್ಲಿ ನಮ್ದು ಒಂದು ಸೈಡ್ ಬೆಳೆದ್ರೆ ಇನ್ನೊಂದು ಸೈಡ್ ಕಟ್ ಆಗಿರ್ತದೆ. ಅಲ್ಲೇ ನಮ್ಗೆ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ವಿಡಿಯೋ ನೋಡಿದಾಗ ನೀವ್ ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ನಾವು ಸ್ಕ್ವೈರ್ ಆಗಿ ತಗೊಬೇಕು ನಮ್ಮ ಜಾಗದಲ್ಲಿ. ಆಮೇಲೆ ನಮ್ಗೊಂದು ಅರ್ಧ ಅಡಿ ಜಾಗ ಹೋದ್ರೂ ಪರವಾಗಿಲ್ಲ ಅಂತ ಬಿಡ್ಬೇಕು. ನಾವು ಬಿಟ್ಟಾಗ ನಮ್ಗೆ ಅಲ್ಲಿ ವಾಸ್ತುಗೆ ಸಿಗುತ್ತೆ. ನಮ್ಗೆ ಈಗ ಏನಾಗ್ತದೆ ಅಂದ್ರೆ, ನಮ್ಗೆ ಅಡಿಗೆ ನಾವು 2,000 ಕೊಟ್ಟಿದೀವಿ, 3,000 ಕೊಟ್ಟಿದೀವಿ, ಹೆಂಗ್ ಬಿಡಕ್ಕಾಗುತ್ತೆ ಹಂಗೆ ಅಂತ ಹೇಳಿದ್ರೆ, ಇವತ್ತು ನಾವು ಸ್ಕ್ವೈರ್ ಆಗಿ ತಗೊಳ್ದಾನೆ ನಾವು ಅಡಿಗೆ 2,000 ಕೊಟ್ಟಿದೀವಿ, 3,000 ಕೊಟ್ಟಿದೀವಿ, ನಾವು ಬಿಡಕ್ಕಾಗಲ್ಲ. ನಾವು ಇರೋದ್ರಂಗೆ ನಾವು ಬೆಳೆದ್ರು ಪರವಾಗಿಲ್ಲ, ಮೂಲೆ ಒಂದೊಂದು ಮೂಲೆ ಬೆಳೆದ್ರು ಪರವಾಗಿಲ್ಲ ಅಂತ ತಗೊಂಡಾಗ ಏನಾಗುತ್ತೆ, ಮುಂದಕ್ಕೆ ಅದು ನಮ್ಗೆ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇವತ್ತು ಒಂದು 10-20 ಸಾವಿರ ಲಾಸ್ ಆಗ್ಬೋದು. ಆದ್ರೆ ನಾವು ಸ್ಕ್ವೈರ್ ತಗೊಂಡಾಗ ಮುಂದೆ ಆಗೋಂಥದ್ದು ತಡಿಬಹುದು. ಇಲ್ಲ ಅಂದ್ರೆ ಅದು ದೊಡ್ಡದಾಗಿ ನಿಮ್ಗೆ ಲಕ್ಷಗಟ್ಟಲೆ ಪ್ರಾಬ್ಲಮ್ ಆಗೋಂಥದ್ದು, ದುಡ್ಡು ಕಳ್ಕೊಳ್ಳೋಂಥ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳು, ಇದು ಸಣ್ಣದು ಅಂತ ದೊಡ್ಡದು ಅಂತ ಮಿಸ್ಟೇಕ್ ಅಂತ ಬರಲ್ಲ. ನಮ್ಗೆ ಟೋಟಲ್ ಆಗಿ ನೀವು ಮಿಸ್ಟೇಕ್ ಅಂತ ಮಾಡ್ದಂಗೆ ಮನೆ ಕಟ್ಕೊಳ್ಳಿ. ಇದನ್ನ ವಿಡಿಯೋನ ಯಾರು ಮನೆ ಕಟ್ತಾ ಇದ್ರೆ ಅವಂತರಿಗೆ ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗಲಿ. ಇದು ತಪ್ಪನ್ನ ಮಾಡದೇ ಇರೋಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಏನಂತ ಹೇಳಿದ್ರೆ, ನಂದು ಯೂಟ್ಯೂಬ್ ಚಾನಲ್ ಶ್ರೀ ವೆಂಕಟೇಶ್ ಗುರೂಜಿ,
ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಲೈಕ್ ಮಾಡಿ. ನಿಮ್ಗೆ ಏನು ಅನಿಸಿಕೆ ಏನಿದೆ, ನಾವು ಹೇಳ್ತಾರೆ ಸತ್ಯ ಇದೆ, ಹೌದು ಇದು ಅಕ್ಕಪಕ್ಕದಲ್ಲಿ ನೋಡಿದರೆ ಈ ರೀತಿ ಪ್ರಾಬ್ಲಮ್ ಆಗಿ ಸಮಸ್ಯೆ ಆಗಿದೆ, ಹೌದು ಅಂತ ಮೆಸೇಜ್ ಮಾಡಿ. ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಾವು ಹೇಳ್ತಾ ವಿಡಿಯೋನ ನಾವು ಏನು ಹೇಳ್ತಾ ಇದ್ದೀವಿ, ಏನು ತೋರಿಸ್ತಾ ಇದ್ದೀವಿ, ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ರಿಲೇಷನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ. ನಿಮ್ಗೆ ಏನಾದ್ರು ವಾಸ್ತು ಸಲಹೆ ಏನಾದರೂ ಬೇಕಾದರೆ ನನ್ನ ನಂಬರ್ ಡಿಸ್ಪ್ಲೇಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಾವು ವಾಸ್ತು ಸಲಹೆನ ಕೊಡ್ತೀವಿ. ಹೊಸ ಮನೆದು ಏನಾದ್ರು ಸ್ಕೆಚ್ಚನ್ನು ಹಾಕ್ಸಿದ್ರೆ ಅದನ್ನ ವಾಸ್ತುಗೆ ಯಾವ ರೀತಿ ಬರಬೇಕು, ಚೇಂಜಸ್ ಇದ್ದರೆ ಅದನ್ನ ರೆಡಿ ಮಾಡಿ ಕರೆಕ್ಷನ್ ಮಾಡಿಕೊಡ್ತೀವಿ. ಸ್ಕೆಚ್ನ ಕಳಿಸಿ. ಜೊತೆಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.